ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಜೇಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತೊಂದು ದೋಸೆ ರೆಸಿಪಿ ಟ್ರೈ ಮಾಡೋಣ. ಆನಿಯನ್ ಮಸಾಲ ದೋಸೆ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ, ಕಟ್ ಮಾಡಿರೋದು. ಹಾಗೆಯೇ ಒಂದು 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಕ್ಕೊಳ್ಳಿ. ಒಂದು ಸ್ಪೂನ್ ಜೀರಿಗೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ರುಬ್ಬಿರೋ ಮಸಾಲೆ ಪೇಸ್ಟ್ನ ಮಾಮೂಲಿ ದೋಸೆ ಹಿಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ರೆಗ್ಯುಲರ್ ದೋಸೆಗಿನ್ನ ಈ ಆನಿಯನ್ ಮಸಾಲೆ ದೋಸೆ ಒಂದ್ಸಲ ಮಾಡ್ಕೊಳ್ಳಿ. ಆಮೇಲೆ ಯಾವಾಗಲೂ ಇದೇ ಥರ ದೋಸೆ ಮಾಡ್ಕೊತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಿಕ್ಸ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಕೊಡಿ. ಈಗ ನೋಡಿ ಫ್ರೆಂಡ್ಸ್, ಆನಿಯನ್ ಮಸಾಲ ದೋಸೆ ಬ್ಯಾಟರ್ ರೆಡಿಯಾಗಿದೆ. ಈಗ ಒಂದು ತವಾ ಬಿಸಿ ಇಡಿ. ತವಾ ಬಿಸಿ ಇಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒರೆಸ್ಕೊಂಡು ಒಂದು 2 ಸೌಟು ದೋಸೆ ಬ್ಯಾಟರ್ ಹಾಕಿ ತೆಳ್ಳಿಗೆ ದೋಸೆ ಬ್ಯಾಟರ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಮೇಲೊಂದು 2 ಸ್ಪೂನು ಆಯಿಲು ಇಲ್ಲ ತುಪ್ಪ ಹಾಕ್ಕೊಳ್ಳಿ. ಈಗ ಒಂದು ಸೈಡ್ ಕುಕ್ ಆದಮೇಲೆ ಫ್ಲಿಪ್ ಓವರ್ ಮಾಡಿಕೊಂಡು ಇನ್ನೊಂದು ಸೈಡು ಕುಕ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಕಲರ್ ನೋಡಿ ಏನು ಸೂಪರಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ ಫ್ರೆಂಡ್ಸ್. ರೆಗ್ಯುಲರ್ ದೋಸೆ ಮಾಡೋದಕ್ಕಿಂತ ಈ ಥರ ದೋಸೆ ಒಂದ್ಸಲ ನೀವು ಟ್ರೈ ಮಾಡ್ಕೊಳ್ಳಿ. ಈಗ ಇನ್ನೊಂದ್ಸಲ ಫ್ಲಿಪ್ ಓವರ್ ಮಾಡಿ ಕುಕ್ ಮಾಡ್ಕೊಳ್ಳಿ, ಆವಾಗ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ. ಈಗ ಮಧ್ಯಕ್ಕೆ ದೋಸೆಗೆ ಆಲೂ ಪಲ್ಯ ಹಾಕ್ಕೊಳ್ಳಿ. ಆಲೂ ಪಲ್ಯ ಹಾಕ್ಕೊಂಡು ಮಡ್ಚ್ಕೊಂಡ್ರೆ ಆನಿಯನ್ ಮಸಾಲ ದೋಸೆ ರೆಡಿ ಫ್ರೆಂಡ್ಸ್. ನೋಡಿ ಏನು ಸೂಪರಾಗಿ ಬಂದಿದೆ ಅಂತ. ಟೇಸ್ಟ್ ಮಾಡೋಣವಾ? ಇದಕ್ಕೆ ನಾನು ಮಾಮೂಲಿ ಕೋಕೋನಟ್ ಚಟ್ನಿ ಹಾಗೆ ಆನಿಯನ್ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಚಟ್ನಿ ಜೊತೆ ಟೇಸ್ಟ್ ಮಾಡೋಣವಾ? ರಿಯಲಿ ಫ್ರೆಂಡ್ಸ್, ಸೂಪರಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.